ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಿತ್ತಾಳೆ ಪಾತ್ರೆ ಮತ್ತು ಬಂದು ತಾಮ್ರದ ಪಾತ್ರೆಗಳನ್ನು ಯಾವ ರೀತಿ ಕ್ವಿಕ್ಕಾಗಿ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತಾ ಇರೋದು. ಬಂದು ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕಳೆಗುಂದಿ ತುಂಬಾ ಕಪ್ಗೆ ಅಲ್ಲಲ್ಲಿ ಮಚ್ಚೆ ಕಾಣಿಸ್ತಿತ್ತು. ಇದನ್ನು ಬಂದು ಯಾವ ರೀತಿ ನನ್ನ ಮನೆಯಲ್ಲೇ ನೀಟಾಗಿ ಹುಣಸೆಹಣ್ಣು, ನಿಂಬೆಹಣ್ಣು, ಉಪ್ಪಿನ ಸಹಾಯ ಇಲ್ದಿರ ಯಾವ ರೀತಿ ಕ್ಲೀನ್ ಮಾಡಿದೆ ಅಂತ. ಈ ಹಬ್ಬ ಹರಿದಿನ ಬಂತು ಅಂತಂದರೆ ಲೇಡೀಸ್ಗೆ ತುಂಬ ತಲೆನೋವು ಬಂದುಬಿಡುತ್ತೆ. ಏನಂದರೆ ಮನೇಲೆಲ್ಲ ಕೆಲಸನೂ ನೋಡ್ಕೋಬೇಕು ಮತ್ತು ಬಂದು ಈ ರೀತಿ ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ಒಬ್ಬರೇ ಇರೋ ಲೇಡೀಸ್ಗಂತೂ ತುಂಬಾ ಕಷ್ಟ. ಸೊ ಅವ್ರಿಗೋಸ್ಕರ ನಾನು ಒಂದು ಹೆಲ್ತ್ ಟಿಪ್ ಹೇಗೆ ಹೇಳ್ತಿದ್ನೋ ಅದೇ ರೀತಿ ಇದು ಒಂದು ಕಿಚನ್ ಟಿಪ್ ಆಗಿರಲಿ ಅಂತ. ಪೀತಾಂಬರಿ ಪೌಡರ್ ಅಂತ ಪ್ರಾವಿಷನ್ ಸ್ಟೋರ್ಸಲ್ಲಿ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ. ಇದು ಎಕ್ಸ್ಪೆಷಲಿ ಬಂದು ಹಿತ್ತಾಳೆ ಪಾತ್ರೆ ಮತ್ತು ತಾಮ್ರದ ಪಾತ್ರೆ ಕ್ಲೀನ್ ಮಾಡೋದಕ್ಕೋಸ್ಕರನೇ ಇದು ಇರೋದು. ನಾವು ಸಿಲ್ವರ್ ಪಾತ್ರೆಗೂ ಕೂಡ ಬಳಸ್ಬೋದು. ಜಸ್ಟ್ ಏನಿಲ್ಲ, ಪಾತ್ರೆಗಳನ್ನು ತೇವ ಮಾಡಿ ಅದ್ರ ಮೇಲೆ ಈ ಪೌಡರನ್ನು ಹಾಕಿ ನೀಟಾಗಿ ಅದ್ರ ಮೇಲೆ ಜಸ್ಟ್ ಉಜ್ಜಬೇಕಷ್ಟೇ. ನಾರಿನ ಅವಶ್ಯಕತೆ ಏನಿಲ್ಲ. ಕೈಯಲ್ಲೇ ತೊಗೊಂಡು ನೀಟಾಗಿ ರೀತಿ ಸ್ಪ್ರೆಡ್ ಮಾಡಿ 1 ನಿಮಿಷ ಬಿಟ್ಟು ಮತ್ತೆ ವಾಶ್ ಮಾಡಿ. ತಿರುಗಿ ಅದೇ ಮಚ್ಚೆಗಳು ಕಾಣಿಸ್ತಾ ಇದೆ ಅಂದರೆ 2 ಸತಿ ತೊಳೆದ್ರೆ ಸಾಕು, ಎಲ್ಲ ಕರೆಗಳು ಹೋಗಿ ತುಂಬ ಚೆನ್ನಾಗಿರುತ್ತೆ. ಪಾತ್ರೆಗಳು ಹೊಸ್ದಾಗ್ಬಿಡುತ್ತೆ, ಚೆನ್ನಾಗಿರುತ್ತೆ. ಇವೆಲ್ಲ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಇಡೋದಕ್ಕೆ ತುಂಬ ಲಕ್ಷಣ ಕೂಡ. ಈಗೆಲ್ಲ ಮಾಡ್ಯುಲರ್ ಕಿಚನ್ ಬಂದಿರೋದ್ರಿಂದ ಯಾರೂ ಯೂಸ್ ಮಾಡೋದೇ ಇಲ್ಲ. ಬಟ್ ಇರೋರು ಯೂಸ್ ಮಾಡಿ, ಇರೋರ್ಗೆ ಇದು ಯೂಸ್ ಆಗುತ್ತೆ ಅಂತಲೇ ನಾನು ಇದನ್ನು ಹೇಳಿದೆ. ತುಂಬ ಚೆನ್ನಾಗಿರುತ್ತೆ. ಪೂಜೆ ಸಾಮಾನು ಮನೇಲಿ ಅಂಡ, ದೊಡ್ಡದಾಗಿ ಕೊಳಗಗಳಿದ್ದರೆ ಈ ವಾಸ್ತು ಪಾತ್ರೆಗಳು ಎಲ್ಲದಕ್ಕೂ ಬಳಸ್ಬೋದು. ಬೇಗ ಕ್ವಿಕ್ಕಾಗಿ ಈಸಿ ಆಗುತ್ತೆ. ಈ ಸ್ಟೀಲ್ ಪಾತ್ರೆಗಳಿಗಾದರೆ ನಾವು ಬಾರ್ಸ್ ಯೂಸ್ ಮಾಡಿ, ಡಿಟರ್ಜೆಂಟ್ ಯೂಸ್ ಮಾಡಿ ಬೇಗ ಕ್ಲೀನ್ ಮಾಡ್ತೀವಿ. ಬಟ್ ಇದು ಬಂದು ಸೋಪ್ಗೆಲ್ಲ ಸೋಪಿನ ಮಾತು ಕೇಳಲ್ಲ. ಇದು ಹಳೆ ಕಾಲದಲ್ಲೆಲ್ಲ ಹುಣಸೆಹಣ್ಣು ಹಾಕಬೇಕು, ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿ ತೊಳಿಬೇಕು ಅಂತ ಇದ್ದರು. ಬಟ್ ಈಗ ರೀತಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ, ತುಂಬ ಕಷ್ಟ ಅನಿಸುತ್ತೆ, ಕೈ ನೋವು ಬಂದುಬಿಡುತ್ತೆ. ಬಟ್ ವಿತಿನ್ ನೀವು 2-3 ಮಿನಿಟ್ಸ್ಗೆಲ್ಲ ಒಂದೊಂದು ಪಾತ್ರೆ ಮುಗಿಸ್ಕೋಬೋದು. ಅಂದರೆ ಇದೆಷ್ಟು ಸ್ಟ್ರಾಂಗ್ ಆಗಿರುತ್ತೆ ಯೋಚನೆ ಮಾಡಿ. ಈಗ ನಾನು ತೋರಿಸ್ತಾ ಇರೋ ಬಿಂದಿಗೆ ಕೂಡ ತುಂಬ ಕರೆ ಇತ್ತು, ತುಂಬ ಕಪ್ಪಗಿತ್ತು. ನಾನು ಇದು 2ನೇ ಸಲ ತೊಳಿತಾ ಇರೋದು. ಮೊದಲೇ ತೋರಿಸ್ಬೇಕಿತ್ತು ನಾನು, ಆದರೆ ತುಂಬ ಕಪ್ಪಗಿತ್ತು. ಈಗ 2ನೇ ಸಲ ತೊಳಿತಾ ಇದ್ದೀನಿ ನಾನು. ಫಸ್ಟ್ ಹಾಕಿ ಒಂದು 2 ನಿಮಿಷ ಬಿಟ್ಟು ವಾಶ್ ಮಾಡಿದ್ದೆ. ಸ್ವಲ್ಪ ಮುಕ್ಕಾಲು ಭಾಗ ಕರೆ ಹೋಗಿತ್ತು. ಈಗ ಕಾಲು ಭಾಗ ಕರೆ ಇನ್ನೊಂದು ಸ್ವಲ್ಪ ಇದೆ ಅಂತ ಮತ್ತೆ ಅದೇ ಮೆಥಡೇ ಫಾಲೋ ಮಾಡ್ತಾಯಿದ್ದೀನಿ. ನೀವು ಇನ್ನೇನು ಸೇರಿಸ್ಬೇಡಿ ಇದಕ್ಕೆ. ಉಪ್ಪು, ನಿಂಬೆಹಣ್ಣಿನ ರಸ ಮತ್ತು ಒಂದು ಹುಣಸೆಹಣ್ಣು ಇವೆಲ್ಲ ಬೇಕಾಗಿಲ್ಲ. ಜಸ್ಟ್ ಈ ಪೌಡರ್ನ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ವಾಶ್ ಮಾಡಿ. ಮತ್ತು ಒರೆಸೋದಕ್ಕೆ ಮರಿಬಾರ್ದು. ಬಿಸಿಲಲ್ಲಿ ಇಟ್ಬಿಟ್ಟು ಸ್ವಲ್ಪ ಹಾಗೆ ಒರೆಸಿ ಬಿಸಿಲಲ್ಲಿಡಿ. ಬಿಸಿಲಿಲ್ಲ ಅಂದರೆ ಒರೆಸ್ಬಿಟ್ಟು ಜಸ್ಟ್ ನೀವು ಫ್ಯಾನ್ಗಳಿಗೆ ಹಾಕಿ ಎತ್ತಿಟ್ಕೋಬೋದು. ತುಂಬ ಕಪ್ಪಾಗಿಬಿಡುತ್ತೆ ಇದರಲ್ಲಿ ತೊಳೆದ್ರೆ ಅಂತಾರೆ. ಅದು ಯಾಕೆ ಕಪ್ಪಾಗುತ್ತೆ ಅಂದರೆ ಒರೆಸಿ ಎತ್ತಿಟ್ಟಿಲ್ಲ ಅಂದರೆ ಕಪ್ಪಗಾಗುತ್ತೆ. ಇನ್ನೊಂದು ಮೆಥಡ್ ಏನಂದರೆ ನಾನು ಅನುಭವ ಪಟ್ಟಂಗೆ ಇದರಲ್ಲಿ ತೊಳೆದು ಹಾಗೆ ಒರೆಸಿ ಎತ್ತಿಟ್ರೆ ಸ್ವಲ್ಪ ಡಲ್ ಆಗುತ್ತೆ. ಅದ್ರ ಬದಲು ಇದರಲ್ಲೇ ತೊಳೆದು ನೆಕ್ಸ್ಟು ಮತ್ತು ನಾವೇನು ಸೋಪ್ ಯೂಸ್ ಮಾಡ್ತೀವಿ ಪಾತ್ರೆ ಸಾಮಾನು ತೊಳೆಯೋದಕ್ಕೆ ಅದನ್ನು ಹಾಕಿ ಒಂದ್ಸಲ ತೊಳೆದ್ಬಿಟ್ರೆ ಸುಮಾರು ಹೇಗೂ ಒಂದು 3-4 ತಿಂಗಳವರೆಗೂ ನಾವು ಹೇಗೆ ತೊಳೆದು ಎತ್ತಿಟ್ಟಿರ್ತೀವೋ ಹಾಗೇ ಇರುತ್ತೆ. ಈ ಪೌಡರಲ್ಲಿ ತೊಳೆದು ಎತ್ತಿಡೋ ಬದಲು ಈ ಪೌಡರಲ್ಲಿ ತೊಳೆದು ನೆಕ್ಸ್ಟ್ ಸೋಪಿನ ಬಾರಲ್ಲಿ ಸ್ವಲ್ಪ ತೊಳೆದು ಮಾಮೂಲಿ ಸ್ಟೀಲ್ ಪಾತ್ರೆ ತೊಳೆದಂಗೆ ಎತ್ತಿಟ್ರೆ ನೀಟಾಗಿ ಒರೆಸ್ಬಿಟ್ಟು ಹೇಗೂ 6 ತಿಂಗಳು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಂಗೆ ಕಳೆ ಗುಂದುತ್ತಾ ಹೋಗುತ್ತೆ. ನೀವು ಆಗಾಗ ತೊಳ್ಕೊಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಒಂದ್ಸಲ ತೊಳೆದಾಯಿತು ಪೌಡರಲ್ಲಿ. ಈಗ ಬಂದು ನಾನು ವಿಮ್ ಬಾರ್ ಯೂಸ್ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ. ಯಾಕಂದರೆ ವಾಸನೆ ಇರೋದಿಲ್ಲ ಯಾವುದಂದರೆ ಪೀತಾಂಬರಿ ಪೌಡರ್ದು. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂಸ್ ಆಗಿ ನೋಡಿ. ಮತ್ತು ಬಂದು ಇನ್ನೊಂದೇನೆಂದರೆ ಹಿತ್ತಾಳೆ ಸಾಮಾನಿಗಿಂತ ಈ ತಾಮ್ರದ ಪಾತ್ರೆಗಳಲ್ಲಿ ನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದೇ ಕಾಪರ್ ಅಂತ ಹೇಳ್ತಾರಲ್ವ, ಅಂಥ ಒಂದು ಪಾತ್ರೆಗಳಲ್ಲಿ ನೀರು ಹಾಕಿಟ್ಟು ನೀವು ಈಗ ಬಂದು ಮಾಡ್ಯುಲರಾಗೆಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಪಾತ್ರೆಗಳು. ಲಾಸ್ಟಲ್ಲಿ ನಾನು ತೋರಿಸ್ತೀನಿ, ನೀವು ಲಾಸ್ಟಲ್ಲೂ ನಾನು ಹೇಳಿದ್ದೀನಿ. ಅದೇ ರೀತಿ ಸೇಮ್ ಹಾಕ್ಕೊಂಡು ನೀರು ಹಾಕಿ ನೀವು ಡೈಲಿ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕಾಪರ್ ಅಂಶ ನೀರಲ್ಲಿ ಸಿಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, BP ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೊಳೆಯೋ ಹಾಗಾಗಿದೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇದು ತುಂಬ ಈಸಿ ಅನಿಸುತ್ತೆ. ನೀವು ಒಂದ್ಸಲ ಯೂಸ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮಂಥ ಹೌಸ್ ವೈಫ್ಸ್ ಇರ್ತಾರಲ್ವ ಅಂಥವ್ರಿಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.